ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಒಳಗೆ ಈಗ ನೀವು ಈಸಿಯಾಗೆ ಬರ್ಬೋದು. ಮೊದಲು ತರ ಮೆಟ್ರೋ ಕಾರ್ಡ್ ಇರ್ಬೇಕಂತ ಏನೋ ಇದಿಲ್ಲ, ಹಾಗೆ ಮೆಂಬರ್ಶಿಪ್ ಆಗಿರ್ಬೇಕಂತ ಇಲ್ಲ, ಹಾಗೆ ಯಾರ್ದೇ ರೆಕಮೆಂಡೇಶನ್ ಇಲ್ಲ. ಸೊ ಈಗ ನೀವು ಈಸಿಯಾಗಿ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಒಳಗೆ ಈಸಿಯಾಗೆ ಬರ್ಬೋದು, ಕಾರ್ಡ್ ಅವಶ್ಯಕತೆ ಇಲ್ಲ. ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈಗ ನಾವಿದ್ದೀವಿ ಮೆಟ್ರೋ ಹೋಲ್ಸೇಲ್ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ. ಸೊ ಇವತ್ತು ನಾನು ನಿಮಗೆ ಒಂದು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿನ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ, ಇದೇ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ. ಸೊ ನಾನೀಗ ಒಂದು ಕೋಣನಕುಂಟೆ ಕ್ರಾಸ್ನಲ್ಲಿರುವ ಮೆಟ್ರೋ ಹೋಲ್ಸೇಲ್ ಸೊ ಮಳಿಗೆಯಲ್ಲಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಒಂದು ಸೂಪರ್ ಮಾರ್ಕೆಟು. ಸೊ ಇಲ್ಲಿ ನೀವು ನೋಡ್ಬೋದು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಒಳಗೆ. ಸೊ ನಾವು ಮೊದಲು ಎಂಟ್ರಿ ಆಯಿತು ಅಂತಂದ್ರೆ ನಮಗೆ ಪಾರ್ಕಿಂಗ್. ಸೊ ಬೆಂಗಳೂರಿನಲ್ಲಿ ಪ್ರತಿಯೊಂದು ನಾವು ಶಾಪಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಮೇಜರ್ ಆಗಿ ಬೇಕಾಗಿರೋದು ಪಾರ್ಕಿಂಗ್. ಸೊ ಪಾರ್ಕಿಂಗ್ ವ್ಯವಸ್ಥೆ ಮೆಟ್ರೋ ಹೋಲ್ಸೇಲಲ್ಲಿ, ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ ಸೊ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ವಿಶಾಲವಾಗಿದೆ, ಹಾಗೆ ಫ್ರೀ ಪಾರ್ಕಿಂಗ್. ಇಲ್ಲಿ ಶಾಪಿಂಗ್ ಮಾಡೋರಿಗೆ, ಪ್ರತಿಯೊಬ್ಬ ಗ್ರಾಹಕರಿಗೂ ಶಾಪಿಂಗ್ ಮಾಡೋರಿಗೆ ಸೊ ಪಾರ್ಕಿಂಗ್ ವ್ಯವಸ್ಥೆ ವಿಶಾಲವಾಗಿದೆ, ಹಾಗೆ ಫ್ರೀ ಪಾರ್ಕಿಂಗ್ ಇದೆ. ಸೊ ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ, ಸೊ ಎಲ್ಲ ಅಚ್ಚುಕಟ್ಟಾಗಿದೆ. ಹಾಗೆ ಸ್ನೇಹಿತರೆ, ಮೆಟ್ರೋ ಹೋಲ್ಸೇಲಲ್ಲಿ ಮೊದಲು ಕಾರ್ಡ್ ಇರಬೇಕಾಗಿತ್ತು, ಅಥವಾ GST ಟಿನ್ ನಂಬರ್, ಈ ಮುಖಾಂತರ ನಾವು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಒಳಗೆ ಎಂಟ್ರಿ ಆಗೋದಿತ್ತು. ಬಟ್ ಈಗ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾವೀಗ ಈಸಿಯಾಗಿ ಎಂಟ್ರಿ ಆಗ್ಬೋದು. ಮತ್ತು ಮೇಜರ್ ಏನಪ್ಪ ಅಂದರೆ 1000 ರೂಪೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಒಂದು ಶಾಪಿಂಗ್ ಹೋಯ್ತು ಅಂತಂದರೆ 100% 1000 ರೂಪೀಸ್ ಪರ್ಚೇಸ್ ಆಗೇ ಆಗುತ್ತೆ. ಸೊ ಈಗ ಮೊದಲು ಥರ ಮೆಂಬರ್ಶಿಪ್ ಕಾರ್ಡು, ಸೊ ಕಾರ್ಡ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಕಾರ್ಡ್ ಇರಬೇಕು, ಸೊ ಆ ಥರ ವ್ಯವಸ್ಥೆ ಇವಾಗಿಲ್ಲ. ಯಾಕಂದರೆ ಈಗ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ನೋಡಿ, ನೀವೆಲ್ಲ ನೋಡ್ಬೋದು 60%, 70% ತುಂಬ ಪ್ರಾಡಕ್ಟ್ಸ್ಗಳನ್ನ ಕಡಿಮೆ ರೇಟ್ನಲ್ಲೇ ನೀವು ಇದು ಮಾಡ್ಬೋದು. ಸೊ ಮೆಟ್ರೋ ಹೋಲ್ಸೇಲ್ ಅಂದರೆ ಏನಪ್ಪ ಅಂತಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಒಬ್ಬ ವ್ಯಕ್ತಿ ಇಲ್ಲಿಂದ ತಗೊಂಡೋಗ್ಬಿಟ್ಟು ಅವರು ಬೇರೆ ಕಡೆಗೆ ಬಿಸ್ನೆಸ್ ಮಾಡ್ಬೋದು. ಸೊ B2B ಅಂತ ಹೇಳ್ತಾರೆ, ಬಿಸ್ನೆಸ್ ಟು ಬಿಸ್ನೆಸ್. ಇಲ್ಲಿಂದ ತಗೊಂಡೋಗಿ ಅವರು ಬೇರೆ ಅಂಗಡಿಗಳಲ್ಲಿ ಇಟ್ಕೊಂಡು ಮಾರ್ಬೋದು. ಸೊ ಅವ್ರಿಗೆ ಮಾರ್ಜಿನ್ ವ್ಯವಸ್ಥೆ ಇದೆ. ಸೊ ಇಲ್ಲೇ ನೋಡ್ಬೋದು ನೀವು. ಸೊ ಹೋಮ್ ಅಪ್ಲೈನ್ಸ್ ಇದೆ. ಸೊ ಅದಾದಮೇಲೆ ಎಲ್ಲ ಥರ ವ್ಯವಸ್ಥೆಗಳು, ಎಲ್ಲ ಥರ ಪ್ರಾಡಕ್ಟ್ಗಳು ಸಹ ನಮಗೆ ಇಲ್ಲಿ ಮೆಟ್ರೋ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಎಲ್ಲನೂ, ಬೆಡ್ಶೀಟು, ಬಟ್ಟೆ, ಸೊ ಇಲ್ಲೆಲ್ಲ ಟಿಫನ್ ಬಾಕ್ಸಸ್ಸು, ಸೊ ಇಲ್ಲೆಲ್ಲ ನೋಡ್ಬೋದು ಸಿಂಗಲ್ ಕಾಟು, ಬೆಡ್ಶೀಟ್, ಇದ್ರದ್ದು ಮಂಚ, ಸೊ ಅದಾದಮೇಲೆ ಕಾಟು, ಸಿಂಗಲ್ ಕಾಟು, ಸೊ ಅದರೆಲ್ಲ ಪ್ರೈಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ದಾಲು, ಫ್ರೂಟ್ಸು, ವೆಜಿಟೇಬಲ್ಸು. ಒಂದು ಅಚ್ಚುಕಟ್ಟಾಗೆ ನೀವು ಒಂದು ಸ್ಟೋರ್ ವಿಸಿಟ್ ಮಾಡ್ದಂದರೆ ನಿಮಗೆ ಬೇಕಾಗಿರೋ ದಿನ ಸಾಮಗ್ರಿಗಳನ್ನ ಸಹ ನೀವು ಈಸಿಯಾಗಿ ಪಿಕ್ ಮಾಡ್ಬೋದು. ಎಲ್ಲ ನೋಡ್ಬೋದು ನೀವು. ಸೊ ಇಲ್ಲಿ ನೋಡಿ ನೂಡಲ್ಸು, ಥರ ಕ್ಯಾಟಗರೀಸು, ಸೊ ಅದು ಬಿಟ್ಟರೆ ಸ್ನ್ಯಾಕ್ಸು. ಸೊ ನಿಮ್ಗೆ ಇಲ್ಲಿ ಯಾವ ಥರ ಇದಿದೆ ಅಂದರೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಒಂದು ಕಾಂಪ್ಲೈನು, ಸೊ ಅದ್ರ ಪ್ರೈಸು MRP. ಸೊ MRP ಇಲ್ಲಿ 620, ನಿಮಗೆ 539 ರೂಪಾಯಿ ಸಿಗುತ್ತೆ. ಸೊ ಇದೇ ಥರ ನೂಡಲ್ಸು ನೋಡಿ, ಇದೊಂದು ಮ್ಯಾಗಿ ನೂಡಲ್ಸು. ಸೊ ಇಲ್ಲಿ ಪ್ರೈಸ್ ಬಂದು MRP ನಿಮಗೆ ಕೆಳಗಡೆ ಹಾಕಿದ್ದಾರೆ 100 ರೂಪಾಯಿ. 3 ಪೀಸ್ಗಿಂತ ಮೇಲೆ ತೊಗೊಂಡ್ರೆ 88 ರೂಪಾಯಿ, 11 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಆದರೆ 1-2 ಪೀಸ್ ತೊಗೊಂಡ್ರೆ ನಿಮಗೆ 4 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಸೊ ಅದೇ ಥರ ಇಲ್ಲಿ ಇನ್ನೊಂದು ಕೊರಿಯನ್ ನೂಡಲ್ಸು. ಸೊ ನೀವು ಇಲ್ಲಿ 6 ಪೀಸ್ಗಿಂತ ಮೇಲ್ಪಟ್ಟಾಗ ನಿಮಗೆ 25 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಅದೇ 3-5 ಪೀಸ್ ತೊಗೊಂಡ ಅಂದರೆ ನಿಮಗೆ 23 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಅದೇ ಥರ 1 ಪೀಸ್ 2 ಪೀಸು ತೊಗೊಂಡ್ರೆ ನಿಮಗೆ 19 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಸೊ ಇದು ನೋಡಿ, ಇವೆಲ್ಲ ಹೆಲ್ತ್ ಡ್ರಿಂಕ್ಸು, ಹಾರ್ಲಿಕ್ಸು, ಸೊ ಅದ್ರಲ್ಲಿ ಚಾಕ್ಲೇಟ್ಸು. ಸೊ ಈ ಥರ ಡಿಫ್ರೆಂಟು ದಿನನಿತ್ಯ ನೀವು ಯೂಸ್ ಮಾಡುವ ಸಾಮಗ್ರಿಗಳು ನಿಮಗಿಲ್ಲಿ ಹೋಲ್ಸೇಲ್ ದರದಲ್ಲಿ. ಸೊ ನೀವು ಇದನ್ನು ತಗೊಂಡು ನೀವು ಅಂಗಡಿಗಳ ಮುಖಾಂತರ ನೀವು ಸೇಲ್ ಮಾಡ್ತು ಅಂದರೆ ನಿಮಗೆ ಮಾರ್ಜಿನ್ ಕೊಟ್ಟಿದ್ನಲ್ಲ, ಅಲ್ಲಿ ತೋರಿಸಿದ್ನಲ್ಲ, ಅದೇ ಮಾರ್ಜಿನ್ನಲ್ಲಿ ನೀವು ಸೇಲ್ ಮಾಡ್ಬೋದು. ನಿಮ್ಗೆ ಏನು ಮಾರ್ಜಿನ್ ಸಿಗುತ್ತೆ ಅಂದರೆ ಅದೇ ಒಂದು ಪ್ರಾಡಕ್ಟ್ ಮೇಲೆ 20 ರೂಪಾಯಿ, 30 ರೂಪಾಯಿ ಆ ಥರ ಮಾರ್ಜಿನ್ ಸಿಗುತ್ತೆ. ಸೊ ಇದರಿಂದ ನಿಮಗೆ ಇಲ್ಲಿಂದ ತಗೊಂಡೋಗಿ ನೀವು ಬೇರೆ ಕಡೆ ಬಿಸ್ನೆಸ್ ಮಾಡ್ಬೋದು. ಅದೇ ಥರ ರೈಸು,
ನೋಡಿ ಇದೆಲ್ಲ ವೆರೈಟಿ ರೈಸ್ ಬರುತ್ತೆ. ಸೊ ಇದು ರೈತರಿಂದ ಡೈರೆಕ್ಟು ಗ್ರಾಹಕರಿಗೆ ಇದು ಮಾಡ್ತಾರೆ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು ವೆಜಿಟೇಬಲ್ಸ್ ಕ್ಯಾಟಗರೀಸು. ಸೊ ಅಷ್ಟೇ, ಎಲ್ಲ ಇದಕ್ಕೂ ನಿಮಗೆ ಒಳ್ಳೆ ಮಾರ್ಜಿನ್ ಸಹ ಸಿಗುತ್ತೆ. ಸೊ ಮೆಟ್ರೋ ಹೋಲ್ಸೇಲ್ ಮೊದಲಾದರೆ ನಿಮಗೆ ಮೆಟ್ರೋ ಕಾರ್ಡ್ ಇರಬೇಕಾಗಿತ್ತು, ಒಳಗಡೆ ಬರಬೇಕು ಅಂತಂದರೆ. ಈಗ ಆ ಥರ ವ್ಯವಸ್ಥೆ ಏನಿಲ್ಲ. ಒಂದು ಮೆಂಬರ್ಶಿಪ್ ಕಾರ್ಡ್ಸ್ ಇದೆ. ಸೊ ಅದಕ್ಕೆ 3,000 ರೂಪಾಯಿ ಏನೋ ಸಮಥಿಂಗ್ ಅಮೌಂಟ್ ಇದೆ. ಅದು ಎಂಕ್ವೈರಿ ಮಾಡಿ ಎಂಟ್ರೆನ್ಸ್ ಆಯ್ತಾನೆ ಹೇಳ್ತಾರೆ ಅವರು. ಸೊ ಅಲ್ಲಿ ತಗೊಂಡ್ರೆ ಇನ್ನೂ ನಿಮಗೆ ಮಾರ್ಜಿನ್ ಸಿಗುತ್ತೆ. ಸೊ ಆ ಮೆಂಬರ್ಶಿಪ್ ಅವ್ರಿಗೆ ಇನ್ನೂ ನಿಮಗೆ ಮಾರ್ಜಿನ್ ಸಿಗುತ್ತೆ. ಇಲ್ಲಿ ಏನು ಹಾಕಿರ್ತಾರೆ ಆ ಮಾರ್ಜಿನ್ಗಿಂತನೂ ಪ್ರತಿಯೊಂದು ಬೈ ಮಾಡಿದ್ರೂ ನಿಮಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ನೋಡಿ ಇದೆಲ್ಲ ದಾಲ್ ಕ್ಯಾಟಗರಿ. ಸೊ ಇದೆಲ್ಲ ಫಿಶ್ಶು. ಸೊ ನಿಮಗೆ ಸಮುದ್ರದಲ್ಲಿ ಸಿಗುವ ಫಿಶಸ್ಸು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದಾದ ಜ್ಯೂಸ್ ಸೆಕ್ಷನ್ನು ನೋಡೋದಲ್ಲ ಸ್ನೇಹಿತರೆ, ಇದು ಬಂದು ಮೆಟ್ರೋ ಹೋಲ್ಸೇಲ್. ಸೊ ನೀವು ಇಲ್ಲಿಂದ ಬೈ ಮಾಡಿ ಬೇರೆ ಕಡೆಗೆ ನೀವು ಈಸಿಯಾಗಿ ಸೇಲ್ ಮಾಡ್ಬೋದು. ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ. ಸೊ ನೀವು ಇಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ ಐಟಮ್ಸು. ಸೊ ನೀವು ಮನೆ ಹತ್ರ ಬೆಳೆಸೋ ಗಿಡಗಳಿಗೆಲ್ಲನೂ ಸೊ ನಿಮಗೆ ಪಾಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕೆಮಿಕಲ್ ಹಾಕ್ಕೊಂಡು ಇದು ಮಾಡೋದು, ಕ್ಲಾತ್ ವ್ಯವಸ್ಥೆ, ಎಲೆಕ್ಟ್ರಾನಿಕ್ ವ್ಯವಸ್ಥೆ, ಇದು ಎಲ್ಲ ಥರ ಐಟಮು ಸಿಗುತ್ತೆ. ನೋಡಿ ಇದೆಲ್ಲ ಕಾರ್ ಅಪ್ಲೈನ್ಸು, ಕಾರ್ಗೆ ಬೇಕಾಗಿರೋ ಸಾಮಗ್ರಿಗಳು ಇವೆಲ್ಲ. ನಿಮ್ಮ ಹತ್ತಿರದಲ್ಲಿರೋ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗಳಿಗೆ ಭೇಟಿ ನೀಡಿ ನಿಮಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಇದು ಮಾಡಿ. ಯಾಕಂದರೆ ಮೊದಲು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದ್ದಾಗ 100% ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಅಲೋ ಮಾಡ್ತಾಯಿದ್ರು. ಈಗ ಆ ಥರ ವ್ಯವಸ್ಥೆ ಏನಿಲ್ಲ, ಯಾರು ಬೇಕಾದರೂ ವಿಸಿಟ್ ಮಾಡ್ಬೋದು. ಆದರೆ ಮಿನಿಮಮ್ಮು 1000 ರೂಪೀಸ್ ಪರ್ಚೇಸ್ ಮಾಡಬೇಕು. ಯಾವುದಾದ್ರೂ 3-4 ಐಟಮ್ ತೊಗೊಂಡ್ರೂ 1000 ಆಗೋಗುತ್ತೆ ಈಗಿನ ಇದರಲ್ಲಿ. ಸೊ ನೀವು ನಿಮ್ಮ ಹತ್ತಿರದ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಭೇಟಿ ನೀಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.